ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ದ ಚಾನಲ್ ಸುಷ್ಮಾ ಶಿವಮೊಗ್ಗ. ಇವತ್ತು ಸುಮಾರು ದಿನ ಆದಮೇಲೆ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೆ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರಾತ್ರಿ ಕಲಸಿಟ್ಟಿದ್ದಂಥ ಬೋಂಡದಿಟ್ಟು ಉಳಿದಿತ್ತು, ಹಾಗೆ ಸ್ವಲ್ಪ ಬೋಂಡ ಮಾಡಿಕೊಂಡು ಚಿತ್ರಾನ್ನದ ಗೊಜ್ಜು ಮಾಡಿದೆ. ಚಿತ್ರಾನ್ನ ಮಾಡಿಕೊಂಡು ತಿಂದು ಇವಾಗ ಆಚೆ ಹೋಗೋಕ್ಕೆ ರೆಡಿಯಾಗಿದ್ವಿ. ನನ್ನ ಮಗಳು ಅಪರೂಪಕ್ಕೆ ಫೋಟೋಗೆ ವಿಡಿಯೋಗೆ ಪೋಸ್ ಕೊಡ್ತಾಯಿದ್ಲು. ಹಾಗೆ ಅವಳ ಹತ್ರ ಒಂದು ವಿಡಿಯೋ ಮಾಡಿಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ರೆಡಿಯಾಗಿ ಹೊರಟಿದ್ದಾಯಿತು. ನಾವೆಲ್ಲೋಗ್ತಾ ಇದ್ದೀವಿ ಅಂತ ಯಾರೂ ಗೆಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಬೆಂಗಳೂರಲ್ಲಿ ಇಲ್ಲ, ಊರಲ್ಲಿರೋದ್ರಿಂದ. ಸುಮಾರು ದಿನ ಆದಮೇಲೆ ಹೊರಗಡೆ ಹೊರಟಿದ್ವಿ. ನಮ್ಮ ಅಕ್ಕ ಒಬ್ಬರು ಅವ್ರ ಮಗಳಿಗೆ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಆಚೆ ಹೋಗ್ತಾಯಿದ್ರು. ಹಾಗೆ ನಮ್ಮ ಮನೆಯವರು ಕೂಡ ತುಂಬ ದಿನ ಆಗಿತ್ತು ಹೊರಗೆ ಹೋಗೋಣ ಅಂತ ನನ್ನನ್ನು ರೆಡಿ ಮಾಡಿಸಿದ್ರು. ಎಲ್ಲರೂ ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಸಖತ್ತಾಗಿತ್ತು. ಸಂಜೆ ಮಳೆ ಏನಿರಲಿಲ್ಲ, ಬಟ್ ತುಂಬ ತಂಪಾಗಿ ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ನೇಚರ್ನ ಎಂಜಾಯ್ ಮಾಡಿಕೊಂಡು ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಇಲ್ಲೊಂದು ಚಿಕ್ಕದಾಗಿ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಒಂದು 5 to 6 ಮೆಂಬರ್ಸ್ ಹೋಗಿದ್ವಿ ನಾವು. ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನನಗೆ ವಾಯ್ಸ್ ಕೊಡೋಕ್ಕೂ ಆಗ್ತಾಯಿಲ್ಲ. ಬಟ್ ಈ ವಿಡಿಯೋಸ್ನೆಲ್ಲ ಹಾಗೆ ಬಿಟ್ಬಿಟ್ರೆ ನಾನು ನಿಜವಾಗ್ಲೂ ಎಡಿಟ್ ಮಾಡೋದೇ ಇಲ್ಲ. ಆಮೇಲೆ ಹಾಗೆ ಬ್ಯಾಕಪ್ ಆಗಿ ಹೊರಟೋಗ್ಬಿಟ್ಟಿರುತ್ತೆ. ಹಂಗೆ ನೋಡೋಕ್ಕೋದ್ರೆ ಸುಮಾರು ವೀಡಿಯೋಸ್ ಇದೆ ಅಪ್ಲೋಡ್ ಮಾಡೋಕ್ಕೆ. ನಾನು ತುಂಬ ಐಡಿಯಲ್ಲಿ ಬ್ಯಾಕಪ್ ಮಾಡಿಬಿಟ್ಟಿದ್ದೀನಿ. ಇವಾಗ ಅದನ್ನೆಲ್ಲ ತೆಗೆಯೋಷ್ಟು ನನಗೆ ಪೇಷನ್ಸ್ ಇಲ್ಲದೆ ಇರೋ ಥರ ಆಗಿಬಿಟ್ಟಿದೆ ಸದ್ಯಕ್ಕೆ. ಹಾಗಾಗಿ ನೆನ್ನೆ ಹೋಗಿದ್ದನ್ನು ಇವತ್ತು ಹಾಕಲೇಬೇಕು ಅಂತ ಕೂತ್ಕೊಂಡು ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾವು ರೀಚ್ ಆಗಿದ್ವಿ ವಿಶಾಲ್ ಮಾರ್ಟಲ್ಲಿ. ಹೋಗ್ತಾ ಇರಬೇಕಾದ್ರೇ ಒಂದು ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಒಳಗಡೆ ಎಲ್ಲ ಕಲೆಕ್ಷನ್ಸು ಪರವಾಗಿಲ್ಲ ಅನ್ನೋ ರೇಂಜಲ್ಲಿತ್ತು. ನಾನೇನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ. ಮಗಳಿಗೆ ಮಾತ್ರ ಸ್ವಲ್ಪ ಬಟ್ಟೆಗಳನ್ನ ತಗೊಂಡೆ. ಹಾಗೆ ಅವಳು ಆಟದ ವಸ್ತುಗಳನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಅಲ್ಲೇ ಓಪನ್ ಮಾಡು ಅಂತ ತುಂಬ ತಲೆ ತಿಂದ್ಬಿಟ್ಲು. ನನಗೆ ಆಚೆ ಕರ್ಕೊಬಂದರೆ ಅದೊಂದೇ ದೊಡ್ಡ ಹಿಂಸೆ. ಅವಳು ಸುಮ್ಮನೆ ಇರೋದೇ ಇಲ್ಲ, ಯಾರಾದರೂ ಬೇಕೇ ಬೇಕು ಹ್ಯಾಂಡಲ್ ಮಾಡೋಕ್ಕೆ. ತುಂಬ ಕಷ್ಟ ಆಗೋಯಿತು ನನಗಂತೂ. ಮೇಯ್ನಾಗಿ ಏನಪ್ಪ ಅಂತಂದರೆ ಅವಳು ಹೇಳಿದ್ದೇ ಆಗಬೇಕು, ಅಷ್ಟು ಹಠ. ನನಗಂತೂ ನಮ್ಮ ಅತ್ತೆನೇ ನೆನಪಾಗೋದು, ಯಾಕಂದರೆ ನಮ್ಮ ಅತ್ತೆನೂ ಹಾಗೆ ಹಠ ಮಾಡೋದು ಜಾಸ್ತಿ. ಇಲ್ಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬಂದಿದ್ವಿ. ಅಲ್ಲಿ ಚಾಕ್ಲೇಟ್ಸ್ ತೊಗೊಂಡಿದ್ವಿ, ಬಟ್ ಅದು ಇಂಕೆಲ್ಲ ಆಗಿಬಿಟ್ಟಿತ್ತು, ನೋಡೇ ಇರಲಿಲ್ಲ. ಆಮೇಲೆ ನೋಡಿದ್ರೆ ಕೈಯೆಲ್ಲ ಇಂಕ್ ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರ ಹತ್ರ ಸ್ವಲ್ಪ ಬೈಸ್ಕೊಂಡಿದ್ದು ಆಯಿತು. ನಾವು ಹೊರಡೋ ಅಷ್ಟೊತ್ತಿಗೆ 7:30 ಸಮಥಿಂಗ್ ಆಗಿತ್ತು. ಅಷ್ಟೊಂದು ಎಕ್ಸಾಕ್ಟ್ ಟೈಮ್ ನೋಡಲಿಲ್ಲ ನಾನು, ಬಟ್ ಲೇಟ್ ಆಗಿಬಿಟ್ಟಿತ್ತು. 1 hour ಏನೋ ಟೈಮ್ ಪಾಸ್ ಮಾಡಿದ್ವಿ ಅಷ್ಟೇ ಅಲ್ಲಿ. ನಾವು ಪಿಜ್ಜಾ ತಿನ್ನಬೇಕು ಅಂತ ಹೊರಟ್ವಿ ನೆಕ್ಸ್ಟು, ಬಟ್ ಟೈಮೇ ಇರಲಿಲ್ಲ ನಮಗೆ. ಅಲ್ಲೊಂದು ಸ್ವಲ್ಪ ಕಾಯಿಸ್ಬಿಟ್ರು ಅಂತ ಹೇಳಿ ನಮ್ಮ ಮನೆಯವರು ಪೇಷನ್ಸ್ ಲಾಸ್ ಮಾಡ್ಕೊಬಿಟ್ರು. ಅಲ್ಲಿಂದ ಕರ್ಕೊಂಡು ಬಂದಿದ್ದಾಯಿತು. ಇಲ್ಲೇ ಪಿಜ್ಜಾ ತಿನ್ನೋಕ್ಕೆ ಅಂತ ಹೋಗಿದ್ದು. ನನಗಂತೂ ತುಂಬ ಕಾಮಿಡಿ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ. ಬಟ್ ಚೆನ್ನಾಗಿತ್ತು ಅಲ್ಲೆಲ್ಲ. ಏನಪ್ಪ ಅಂತಂದರೆ ಪಿಜ್ಜಾ ತಿನ್ನೋಕ್ಕಾಗಲಿಲ್ಲ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ನಮಗೆ ಪಾನಿಪುರಿನೇ ಗತಿ ಅಂತ ಅಂದ್ಕೊಂಡು ನೆಕ್ಸ್ಟು ಪಾನಿಪುರಿ ಶಾಪ್ಗೆ ಹೋಗ್ಬಿಟ್ಟು ಅವರೆಲ್ಲ ಏನೂ ತಿನ್ನಲಿಲ್ಲ. ನಾನು ನಮ್ಮ ಅಕ್ಕ ಮಾತ್ರ ಪಾನಿಪುರಿ ತಿಂದ್ಕೊಂಡು ಬಂದಿದ್ದ ದಾರಿಗೆ ಸುಮ್ಕ ಇಲ್ಲ ಅಂತ ವಾಪಸ್ ಬಂದಿದ್ದಾಯಿತು. ಸ್ವಲ್ಪ ಬೇಜಾರಾಯಿತು, ಆಫ್ಟರ್ ಎ ಲಾಂಗ್ ಟೈಮ್ ಬಂದಿದ್ದು, ಸರಿಯಾಗಿ ತಿನ್ನೋಕ್ಕಾಗಲಿಲ್ವಲ್ಲ ಅಂತ. ಬಟ್ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ನಮ್ಮ ಅತ್ತೆ ಬೇರೆ ಊರಲ್ಲಿ ಇದ್ದರು, ಅವ್ರನ್ನ ಪಿಕಪ್ ಮಾಡಿಕೊಂಡು ಮನೆಗೆ ಬರಬೇಕಿತ್ತು. ಹಾಗಾಗಿ ಲೇಟ್ ಆಗೋಯಿತು. ಇಲ್ಲಿ ನೋಡಿ, ಪಾನಿಪುರಿ ತಿಂದ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗು ಇಷ್ಟೇ ಆಗಿರುತ್ತೆ. ನೆಕ್ಸ್ಟು ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಬಾಯ್.